ಇದರಲ್ಲಿ ಏನಾಗಿದೆ? ರಾಜ್ಯದ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಏನಾದರೂ ಒಪ್ಪಂದಗಳು ನಡೆದಿದ್ದಾವ? ಬಿಜೆಪಿ ನಾಯಕರ ಮೇಲೆ ಏನಾದರೂ ಕಾಳಜಿ ತೋರಿಸ್ತಾ ಇದೆಯಾ? ಎರಡು ಪ್ರಕರಣ ಕಾಂಗ್ರೆಸ್ ಬಿಜೆಪಿ ನಡುವೆ ಡೀಲ್ ಆಗಿದೆಯಾ ಅಥವಾ ನಡೆದಿದೆಯಾ? ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಮಗನ ಮೇಲೆ ಅತ್ಯಾಚಾರ ಪ್ರಕರಣ, ಇನ್ನು ಪ್ರಭು ಚೌಹಾಣ್ ಮಗ ಪ್ರತೀಕ್ ಚೌಹಾಣ್ ನನ್ನ ಹುಡುಕ್ತಾ ಇರುವಂತ ಪೊಲೀಸರು ಇನ್ನೂ ಸಿಕ್ಕಿಲ್ಲ ಇವುಗಳಿಗೆ. ಪ್ರಭು ಚೌಹಾಣ್ ಮಗ ಪ್ರತೀಕ್ ಚೌಹಾಣ್ ಅನ್ನು ಹುಡುಕ್ತಾ ಇದ್ದಾರೆ ಪೊಲೀಸರು. ದುರ್ಬಿನ್ ಹಾಕೊಂಡು ಹುಡುಕ್ತಾ ಇದ್ದಾರಂತೆ ಬೀದರ್ನ ಖ್ಯಾತ ಪೊಲೀಸರು. ಆ ಬೀದರ್ ಜಿಲ್ಲೆಯ ವಿಶ್ವಪ್ರಸಿದ್ಧ ಪೊಲೀಸರಿಗೆ ಇನ್ನೂ ಪ್ರತೀಕ್ ಚೌಹಾಣ್ ಸಿಕ್ಕಿಲ್ಲ. ಗಲ್ಲಿ ಗಲ್ಲಿಗಳಲ್ಲಿ ದುರ್ಬಿನ್ ಹಿಡ್ಕೊಂಡು ಹುಡುಕಿದ್ರು ಬೀದರ್ ಪೊಲೀಸರಿಗೆ ಆರೋಪಿ ಸಿಕ್ಲಿಲ್ವಂತೆ. ನಿಶ್ಚಿತಾರ್ಥ ಆದ ಬಳಿಕ ಮದುವೆಗೆ ನಿರಾಕರಿಸಿದ್ದ ಶಾಸಕ ಪ್ರಭು ಚೌಹಾಣ್ ಮಗ. ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಯುವತಿಯ ಜೊತೆಗೆ ಪ್ರತೀಕ್ ಚೌಹಾಣ್ ಲೈಂಗಿಕ ಸಂಪರ್ಕ, ದೈಹಿಕ ಸಂಪರ್ಕ ಬೆಳೆಸಿದ ಬಳಿಕ ಮದುವೆಗೆ ನಿರಾಕರಿಸಿದ್ದ ಬಿಜೆಪಿ ಶಾಸಕನ ಮಗ. ಆರಂಭದಲ್ಲೇ ಬೀದರ್ ಜಿಲ್ಲೆಯ ಹೋಕ್ರಾಣ ಪೊಲೀಸರಿಗೆ ದೂರು ನೀಡಿದ್ದ ಯುವತಿ. ಆದರೆ ಬೀದರ್ ಜಿಲ್ಲೆಯ ಹೋಕ್ರಾಣ ಠಾಣೆಯ ಪ್ರಾಮಾಣಿಕ ಪೊಲೀಸರು ದೂರನ್ನ ಸ್ವೀಕಾರ ಮಾಡಿಕೊಂಡಿರಲಿಲ್ಲ. ಕಾರಣ ಮುಖಂಡನ ಮಗ ಎನ್ನುವಂತ ಕಾರಣ ಇತ್ತೋ ಏನೋ. ಆ ಬಳಿಕ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದ ವಂಚಿತ ಭಾವಿ ವಧು. ಆಯೋಗದ ಸೂಚನೆ ಬಳಿಕ ಬೀದರ್ ಎಸ್ಪಿಗೆ ದೂರು, ಎಫ್ಐಆರ್ ಕೂಡ ದಾಖಲಾಯಿತು. ಎಫ್ಐಆರ್ ದಾಖಲು ಮಾಡಿ 5 ದಿನವಾದರೂ ಇನ್ನೂ ಶಾಸಕರ ಮಗ ಸಿಕ್ಲಿಲ್ವಂತೆ. ದುರ್ಬಿನ್ ಹಾಕೊಂಡು ಹುಡುಕ್ತಿರುವಂತಹ ಬೀದರ್ನ ಪೊಲೀಸರನ್ನ ಹೊಗಳುತ್ತಿರುವಂತಹ ಜನ ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಶಾಸಕರಿಗೆ ಇಷ್ಟೊಂದು ರಕ್ಷಣೆ ಇದೆಯಾ ಎಂದು ಅಚ್ಚರಿ ಮೂಡುತ್ತಾ ಇದೆ. ಪಾಪ ಒಂದು ಹೆಣ್ಣು ಮಗಳಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಊರು ತುಂಬ ಸುತ್ತಾಡಿಸಿ 2-3 ರಾಜ್ಯಕ್ಕೆ ಹೋಗಿ ನಾನಾ ಭಂಗಿಯಲ್ಲಿ ಆಕೆಯನ್ನು ಅನುಭವಿಸಿ ಕೊನೆಗೆ ಕೈ ಬಿಟ್ಟು ಆಕೆಯನ್ನು ರೇಪ್ ಮಾಡಿರುವಂತಹ ಆರೋಪ ಎದುರಿಸ್ತಾ ಇದ್ದಾನೆ ಈ ಮುಠಾಳ. ಈ ಮೂದೇವಿಯನ್ನು ಹಿಡಿಯೋದಕ್ಕೆ ಈ ಬೀದರ್ನ ಪೊಲೀಸರು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಗೊತ್ತಿಲ್ಲ. ಬಹಿರಂಗವಾಗಿ ಆ ಹೇಳಿಕೆ ಕೊಟ್ಟರು ಕೂಡ ನಾವು ಒಪ್ಕೋತೀವಿ. ವಿ ಆರ್ ಹೆಲ್ಪ್ಲೆಸ್, ನಾವು ಅಸಹಾಯಕರು, ಅಥವಾ ನಮ್ಮಿಂದ ಏನು ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ಈ ಎರಡು ಘನಗಂಭೀರವಾದಂತಹ ಪ್ರಕರಣದಲ್ಲಿ ಯಾಕಿಷ್ಟು ನಿರ್ಲಕ್ಷ್ಯ ಮತ್ತು ಯಾಕಿಷ್ಟು ನಿರಾಸಕ್ತಿ? ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಮಗನ ಮೇಲೆ ಅತ್ಯಾಚಾರ ಪ್ರಕರಣ ಆಗಿದೆ, ಆರೋಪ ಕೇಳಿ ಬಂದಿದೆ. ಪ್ರಭು ಚೌಹಾಣ್ ಮಗ ಪ್ರತೀಕ್ ಚೌಹಾಣ್ನನ್ನ ಈವರೆಗೂ ಹುಡುಕಿ ಕರ್ಕೊಂಡು ಬರೋದಕ್ಕೆ ಪೊಲೀಸರಿಗಾಗಿಲ್ಲ. ಆತನ ಮೊಬೈಲ್ ಫೋನ್ ಅನ್ನ ಟ್ರೇಸ್ ಮಾಡೋದಾಗ್ಲಿ, ಆತನ ಲೊಕೇಶನ್ ಪತ್ತೆ ಹಚ್ಚೋದಾಗಿರ್ಲಿ, ಅಥವಾ ನಿಮ್ಮ ಮಗ ಬರೋವರೆಗೂ ನೀವು ಸ್ಟೇಷನ್ ಅಲ್ಲಿ ಇರಿ ಅಂತ ಹೇಳಿ ತಂದೆಯನ್ನ ಕಾನೂನಲ್ಲಿ ಏನಾದ್ರೂ ಅವಕಾಶ ಇದ್ರೆ ಆ ತರಹದ ಪ್ರಯೋಗವನ್ನು ಮಾಡಬಹುದು. ಸೊ ಈ ಎಲ್ಲಾ ಪ್ರಯೋಗಗಳನ್ನ ಮರೆತು ರಾಜ್ಯದ ಪ್ರಭಾವಿ ಬಿಜೆಪಿ ನಾಯಕರ ರಕ್ಷಣೆಗೆ ಈ ರಾಜ್ಯ ಸರ್ಕಾರ ನಿಂತ್ಕೊಂಡಿದೆಯಾ? ಅತಿ ದೊಡ್ಡ ಗುರುತರವಾದಂತಹ ತಪ್ಪುಗಳನ್ನು ಮಾಡಿದ್ದಾರೆ. ಒಂದು ಹೆಣ್ಣು ಮಗಳಿಗೆ ಮದುವೆಯ ಆಸೆ ತೋರಿಸಿ ದಿನನಿತ್ಯ ಆಕೆಗೆ ಲೈಂಗಿಕ ಪೀಡನೆಯನ್ನ ಮಾಡೋದು ತಪ್ಪಲ್ವಾ, ಅಪರಾಧ ಅಲ್ವಾ? ನಿಮಗೆಲ್ಲ ನೈತಿಕತೆ ಇದೆಯಾ ಹೆಣ್ಣಿನ ಬಗ್ಗೆ ಮಾತನಾಡೋದಕ್ಕೆ? ದಿನಕ್ಕೆ 40 ಸಾರಿ ಬಿಜೆಪಿಗರು ಮಾತನಾಡ್ತಾರೆ ಹೆಣ್ಣಿನ ಬಗ್ಗೆ, ದಿನಕ್ಕೆ 20 ಸಾರಿ ಕಾಂಗ್ರೆಸ್ ಕೂಡ ಹೆಣ್ಣಿನ ಬಗ್ಗೆ ಮಾತನಾಡುತ್ತೆ. ಆದ್ರೂ ಹೆಣ್ಣಿಗೆ ಈ ತರಹದ್ದೊಂದು ಅವಮಾನ ಮತ್ತು ಆಕೆಯ ದೇಹ ವಂಚನೆ ನಡೆದಿದ್ರು ಕೂಡ ಎರಡೂ ಪಕ್ಷಗಳು ಈ ತರಹದ್ದೊಂದು ಸೈಲೆಂಟು. ಇದು ಅತ್ಯಂತ ಮಾನಸಿಕವಾದಂತಹ ಹಿಂಸೆ ಈ ರಾಜ್ಯದ ಜನಕ್ಕೆ ಕೊಡ್ತಾ ಇರೋದು. ಬಿಕ್ಲಾ ಶಿವನ ಕೊಲೆಯಲ್ಲೇನಾಯಿತು? ಸ್ವಂತ ತಾಯಿಯ ಎದುರು ಅತ್ಯಂತ ಮಾರಣಾಂತಿಕವಾದ, ಅತ್ಯಂತ ಮಾರಕ ಆಯುಧಗಳಿಂದ ಆತನನ್ನ ಕೊಲ್ಲಲಾಯಿತು. ಆ ಪ್ರಕರಣದಲ್ಲಿ ಬಿಜೆಪಿ ಮುಖಂಡರ ಹೆಸರಿದೆ. ಅಲ್ಲಿಯೂ ಕೂಡ ಬಸವರಾಜ್ ಬಚಾವ್ ಆಗ್ತಾರೆ. ಈ ತರಹದ್ದೊಂದು ಅತಿ ಗಂಭೀರ ಪ್ರಕರಣದಲ್ಲಿ ಆರೋಪಿಯೊಬ್ಬ ಬಚಾವ್ ಆಗ್ತಾನೆ ಅನ್ನೋದಾದ್ರೆ ಇದು ರಾಜ್ಯದ ಲಾ ಅಂಡ್ ಆರ್ಡರ್ ಯಾವ ದುರಂತದ ಪರಮಾವಧಿಗೆ ಬಂದು ತಲುಪಿದೆ ಎನ್ನುವಂತಹದನ್ನು ಸೂಚಿಸುತ್ತೆ. ಎಫ್ಐಆರ್ ದಾಖಲಾಗಿದೆ. ಆ ಸಂತ್ರಸ್ತೆಯ ತಾಯಿ ಆಕೆಯೂ ಕೂಡ ಮಹಿಳಾ ಆಯೋಗಕ್ಕೆ ದೂರು ಕೊಡ್ತಾರೆ. ಅದಾದ ನಂತರ ಎಸ್ಪಿಗೂ ಕೂಡ ಮನವಿ ಮಾಡ್ಕೊತಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಆ ತಾಯಿಯ ಸ್ಟೇಟ್ಮೆಂಟ್ ಬದಲಾಗುತ್ತೆ. ಅದಕ್ಕೆ ಕಾರಣ ಏನು? ಆ ತಾಯಿಯ ಸ್ಟೇಟ್ಮೆಂಟ್ ಇದ್ದಕ್ಕಿದ್ದ ಹಾಗೆ ಬದಲಾಗೋದಕ್ಕೆ ಕಾರಣ ಏನು? ಒಂದು ವೇಳೆ ಆಕೆಯನ್ನ ಪ್ರಭಾವಿಗಳು ಪ್ರಭಾವಕ್ಕೆ ಒಳಪಡಿಸಿದ್ರ? ಸೊ ಈ ಪ್ರಕರಣ ಮುಂದೆ ಯಾವ ಮಜಲನ್ನ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.